ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಕಾಲೇಜ್ ಕಡೆಯಿಂದ ಡಿಸೆಂಬರ್ 1 ಏಡ್ಸ್ ದಿನಾಚರಣೆ ಆಗಿರೋದ್ರಿಂದ ಏಡ್ಸ್ ಬಗ್ಗೆ ಅಂದ್ರೆ ಸಾರ್ವಜನಿಕರ ಅರಿವು ಮೂಡಿಸ್ಬೇಕಂತ ನಾವು ನಮ್ಮ ಟೀಮು ಇವತ್ತು ಸಾರ್ವಜನಿಕ ಆಸ್ಪತ್ರೆ ಆದಂತಹ ಸಂಜಯ್ ಗಾಂಧಿ ಹತ್ರ ಬಂದಿದ್ವಿ. ಹಾಗೆ ಅಲ್ಲಿ ಯಾರು ಸ್ವಲ್ಪ ಜನ ಇಲ್ದಿರೋ ಕಾರಣ ಸ್ವಲ್ಪ ಅಂದ್ರೆ ಬ್ಯಾನರ್ನ ಎತ್ಕೊಂಡು ಪೋಸ್ ಕೊಡ್ತಾ ಇದ್ವಿ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಜನನು ಸೇರಾಯ್ತು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಭಾಗವಹಿಸಬೇಕೆಂದು ಕೇಳ್ಕೊಳ್ತೇನೆ. ಮೊದಲಿಗೆ ಒಂದು ಕಿರು ನಾಟಕ BS ಕಾಲೇಜ್ ಆಫ್ ನರ್ಸಿಂಗ್. ಎಲ್ಲರಿಗೂ ನಮಸ್ಕಾರ. ಇಂದು ಡಿಸೆಂಬರ್ 1. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ವಿಶ್ವ ಏಡ್ಸ್ ದಿನಾಚರಣೆ. ಏಡ್ಸ್ ಅಂದ್ರೇನು, ಈ ರೋಗದ ಲಕ್ಷಣಗಳೇನು, ಈ ರೋಗ ಹೇಗೆ ಹರಡುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳೇನು, ಈ ರೋಗ ಹೇಗೆ ಹರಡೋದಿಲ್ಲ, ಏಡ್ಸ್ ವ್ಯಕ್ತಿಯನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು, ಜೊತೆಗೆ ಹಳ್ಳಿಯ ಜನರು ಈ ವ್ಯಕ್ತಿಯನ್ನ ನೋಡಿದ್ರೆ ಹೇಗೆ ವರ್ತನೆ ಮಾಡ್ತಾರೆ ಅಂತ ಅಂದ್ರೆ ನಮ್ಮ BS ಕಾಲೇಜಿನ ವಿದ್ಯಾರ್ಥಿಗಳು ಇಂದು ನಿಮ್ಮ ಮುಂದೆ ಬೀದಿ ನಾಟಕದ ಮೂಲಕ ಪ್ರದರ್ಶನ ಮಾಡ್ತಿದ್ದಾರೆ. ಈಗ ನಿಮ್ಮ ಮುಂದೆ ಬೀದಿ ನಾಟಕ ಪ್ರದರ್ಶನ. ಎರಡು ದಿನದಿಂದ ನಮ್ಮ ಮಗ ಫೋನ್ ಮಾಡಿಲ್ಲ. ದಿನಕ್ಕೆ ಒಂದ್ಸತಿ ಆದ್ರೂ ಫೋನ್ ಮಾಡ್ತಿದ್ದ. ಇವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಅಷ್ಟೇನಾ? ಅದಕ್ಕೆ ಎಷ್ಟು ಬೇಜಾರಾದ್ರೆ ನಿಮ್ಗೂ ಗೊತ್ತು ತಾನೆ, ಬೆಂಗಳೂರು ಜೀವನ ಎಷ್ಟು ಬಿಸಿ ಇರ್ತಾನೆ, ಎಷ್ಟು ಕೆಲಸ ಇರುತ್ತೆ. ಮಾಡ್ತಾನೆ ಬಿಡು. ಹಂಗಲ್ಲ, ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನೀವೊಂದ್ಸತಿ ಬೆಂಗಳೂರಿಗೆ ಹೋಗಿ ಏನು ಅಂತ ವಿಚಾರಿಸ್ತೀರಾ? ಸರಿ, ನೋಡ್ಕೊ ಬರ್ತೀನಿ. ಅರೆ, ಈ ಸಮಯದಲ್ಲಿ ನನ್ನ ಮಗ ಕೆಲಸದಲ್ಲಿ ಇರ್ತಾನಲ್ಲ, ಅಲ್ಲೇ ಹೋಗಿದ್ದಾರೆ ಕೂಡ. ಸರ್, ಸರ್, ಪವನ್ ಅಂತ ನೋಡ್ಬೇಕಿತ್ತು. ಅವ್ರ ತಂದೆ ನಾನು. ಸರ್, ಅವನ್ನ ನೋಡ್ಬೇಕಿತ್ತು. ಎಲ್ಲಿದ್ದಾನೆ? ಸರ್ ಇಲ್ಲ ಸರ್, ಅವನೀಗ ಮೀಟಿ ಒಂದು ವಾರ ಆಯಿತು, ಬರ್ತಾ ಇಲ್ಲ. ಏನಾಗಿದೆ? ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದ. ಈಗ ಮೇ ಬಿ ಸಂಜಯ್ ಗಾಂಧಿ ಈಗ ಹಾಸ್ಪಿಟಲ್ ಇರಬೇಕೇನೋ, ಹೋಗಂತ ಇಲ್ಲಿ ವಿಚಾರಿಸಿ ಗೊತ್ತಾಗುತ್ತೆ ನಿಮಗೆ. ಸರಿ ಸರ್. ಮ್ಯಾಮ್, ಪವನ್ ಅಂತ ಪೇಷಂಟ್. ಥ್ಯಾಂಕ್ ಯು. ಪವನ್, ಯಾಕಪ್ಪ, ಏನಾಯ್ತು? ಸರ್, ಅವ್ರ ತಂದೆನವರು. ಸರ್, ಏನಾಗಿದೆ? ಏನಾಗಿದೆ ಸರ್? ಏಡ್ಸ್ ಅನ್ನೋ ಒಂದು ರೋಗ ಅವರಿಗೆ ಏಡ್ಸಾ?
ಕೈಲಾಗಿ ಪ್ರಯತ್ನ ಮಾಡ್ತಿದ್ದೀವಿ. ನೀವು ಸಮಾಧಾನವಾಗಿದ್ದೀವಿ, ಹುಷಾರಾಗಿ ಮನೆಗೆ ಹೋಗಿ ಹಾಗೂ ಅವ್ರಿಗೆ ಏನು ಚಿಕಿತ್ಸೆ ಕೊಡಬೇಕು ಅದನ್ನ ನೀಡ್ತೀವಿ. ಸರಿ ಸರ್. ಬೆಂಗಳೂರಿಗೆ ಅಂತ ಹೊರಡೋರು ಇಷ್ಟು ಸಮಯ ನೋಡಿದ್ರೆ 5 ಗಂಟೆ ಆಯಿತು. ಏನಾಗಿದೆ? ಬಂದ ಹೆಂಗಿದ್ದಾನೆ ನಮ್ಮ ಮಗ? ನನ್ನ ಬಗ್ಗೆ ಏನಾದ್ರು ವಿಚಾರಿಸ್ತೀನ? ಏನಾಯ್ತಂತೆ? ಏನಂತ ಹೇಳಿ, ಬೆಂಗಳೂರಿಗೆ ದುಡ್ಡು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೋದ. ನೋಡಿದ್ರೆ ಹೇಳ್ತೇನೋ ಕಾಯಿಲೆಗೆ ತುತ್ತಾಗಿದ್ದಾನೆ. ಏಡ್ಸ್ ಎಂಬ ಸಾರ್ವಜನಿಕ ಕಾಯಿಲೆಯ ಬಗ್ಗೆ ನಾವು ಹೇಳುತ್ತೇವೆ. ಕೇಳಪ್ಪ ಕೇಳಿ. ಏಡ್ಸ್ ಎಂಬುದು HIV ವೈರಸ್ ಮೂಲಕ ದೇಹಕ್ಕೆ ಹರಡುತ್ತದೆ. ಏಡ್ಸ್ ಎಂಬುದು HIV ವೈರಸ್ ಮೂಲಕ ದೇಹಕ್ಕೆ ಸರಿ ಏಡ್ಸ್ ಎಂಬುದು HIV ವೈರಸ್ ಮೂಲಕ ದೇಹಕ್ಕೆ ಹರಡುತ್ತದೆ. ಇದೊಂದು ಸಾಂಕ್ರಾಮಿಕ ರೋಗ. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಹೌದಾ? ಇದು ಸಾಂಕ್ರಾಮಿಕ ರೋಗನ? ಹಾಗಾದರೆ ಇದು ಹೇಗೆ ಹರಡುತ್ತೆ? ಈ ರೋಗ ಹೇಗೆ ಹರಡುತ್ತೆ ಅಂತ ನಾನು ಹೇಳ್ತೀನಿ, ಕೇಳ್ರಪ್ಪ ಕೇಳಿ. ಅಲೈಂಗಿಕ ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನ ನಡೆಸೋದ್ರ ಮೂಲಕ ಈ ರೋಗ ಹರಡುತ್ತೆ. ಹೌದು, HIV ಸೋಂಕಿತ ಗರ್ಭಿಣಿ ಸ್ತ್ರೀ ತನ್ನ ಮಗುವಿಗೆ ಹಾಲುಣಿಸೋದ್ರ ಮೂಲಕ ಈ ರೋಗ ಮತ್ತಷ್ಟು ಹರಡುತ್ತೆ. HIV ಸೋಂಕಿತ ಸೂಜಿ ಮತ್ತು ಸಿರಂಜ್ಗಳನ್ನು ಹಾಕೋದ್ರ ಮೂಲಕ ಈ ರೋಗ ಹರಡುತ್ತೆ. HIV ಸೋಂಕಿತ ವ್ಯಕ್ತಿಯಿಂದ ರಕ್ತವನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಈ ರೋಗ ಇನ್ನಷ್ಟು ಹರಡುತ್ತೆ. ಹೌದಾ? ಹೌದು. ಅಲ್ಲ ಸ್ವಾಮಿ, ಇವ್ರು ನೋಡಿದ್ರೆ ಹರಡುತ್ತೆ ಅಂತಾರೆ, ಇವ್ರು ನೋಡಿದ್ರೆ ಹರಡಲ್ಲ ಅಂತಾರೆ. ಹೇಗೆ ಹರಡಲ್ಲ? ಈ ರೋಗ ಹೇಗೆ ಹರಡೋದಿಲ್ಲ ಅಂತ ನಾನು ಹೇಳ್ತೀನಿ, ಕೇಳ್ರಪ್ಪ ಕೇಳ್ರಿ. ಹೇಗಂದರೆ ಸೋಂಕಿತ ವ್ಯಕ್ತಿ ಆಲಿಂಗನ ಮಾಡೋದ್ರಿಂದ ಹರಡೋದಿಲ್ಲ, ಮತ್ತು ಸೋಂಕಿತ ವ್ಯಕ್ತಿ ಕೈ ಶೇಖರಣೆ ಮಾಡೋದ್ರಿಂದ ಕೂಡ ಹರಡೋದಿಲ್ಲ. ಈ ಗಾಳಿ, ನೀರು, ಕೀಟ, ಸೊಳ್ಳೆಗಳು ಕಚ್ಚೋದ್ರಿಂದ ಕೂಡ ಈ ರೋಗ ಹರಡೋದಿಲ್ಲ. ಹಾಗೂ ಸೋಂಕಿತ ವ್ಯಕ್ತಿ ಜೊತೆ ಊಟ ಮಾಡೋದ್ರಿಂದ ಕೂಡ ಈ ರೋಗ ಹರಡೋದಿಲ್ಲ. ಜೊತೆಗೆ ಸೋಂಕಿತ ವ್ಯಕ್ತಿ ಬಳಸ್ತಕ್ಕಂತ ತೊಟ್ಟೆ, ಲೋಟ, ಆಭರಣಗಳು ತಾವು ಕೂಡ ಬಳಸೋದ್ರಿಂದ ಈ ರೋಗ ಹರಡೋದಿಲ್ಲ. ಹಾಗಾದರೆ ಇದರ ಲಕ್ಷಣಗಳೇನು? ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮಕ್ಕಳು ಬೆಂಗಳೂರಿಗೆ ಬಿಟ್ಟಿರೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ. ಬನ್ನಿ ಬೆಂಗಳೂರಿಗೆ ಹೋಗಿ ಅವನ್ನ ಕರ್ಕೊಂಡು ಬಂದು ಇಲ್ಲೇ ಚಿಕಿತ್ಸೆ ಕೊಡ್ಸೋಣ. ನೀನು ಹೇಳ್ತಿದ್ದು ಸರಿಯಾಗಿ ಇದೆ, ಬಾ. ಈ ಸೋಂಕಿತ ವ್ಯಕ್ತಿಯ ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂತ ನಾವು ಹೇಳ್ತೀವಿ, ಕೇಳ್ರಪ್ಪ ಕೇಳಿ. ಏಡ್ಸ್ ರೋಗದ ಲಕ್ಷಣಗಳೇನು? ಆ ವ್ಯಕ್ತಿ ಹೇಗಿರ್ತಾನೆಂದು ನಾವು ಹೇಳ್ತೀವಿ, ಕೇಳ್ರಪ್ಪೋ ಕೇಳ್ರಿ. ಹೇಳ್ರಿ. ದೇಹದ ತೂಕ ಭಾರಿ ಇಳಿಕೆ, ಮತ್ತೆ ಮತ್ತೆ ಮರುಕಳಿಸುವ ಜ್ವರ, ಕೆಮ್ಮು, ಕಫ, ವಾಂತಿ, ಹೀಗೆ ನಿರಂತರವಾಗಿ ತೀವ್ರ ದಣಿವ, ಆಯಾಸ, ನೆನಪಿನ ಶಕ್ತಿಯೂ ಕೂಡ ಕಡಿಮೆ ಆಗುವುದು, ಗಂಟಲು ನೋವು, ಮೈಕೈ ನೋವು, ಹೀಗೆ ಏಡ್ಸ್ ರೋಗ ಹೊಂದಿರುವ ವ್ಯಕ್ತಿಯ ಲಕ್ಷಣಗಳಾಗಿರುತ್ತದೆ. ಹೋಗಿ ಅವ್ರನ್ನ ಅಲ್ಲಿ ನಿಲ್ಸಿ. ಅಲ್ಲೇ ನಿಂತ್ಕೊಳ್ಳಿ. ನಿಮ್ಗೆ ನಮ್ಮೂರೊಳಗೆ ಪ್ರವೇಶ ಇಲ್ಲ. ಏನಾಯ್ತು? ನಿಮ್ಮ ಮಗನಿಗೆ ಒಂದು ಏಟು ರೋಗ ಬಂದಿದೆ ನಮ್ಗೆ ಗೊತ್ತಾಗಿದೆ, ಅದಕ್ಕೆ ನಿಮಗೆ ಒಳ್ಳೆ ಪ್ರವೇಶ ಇಲ್ಲ. ಈ ಕಾಯಿಲೆ ಹರಡೋಲ್ಲ ಸ್ವಾಮಿ, ಒಳಗಡೆ ಬರಕ್ ಬಿಡಿ ನಮಗೆ. ನೋಡಮ್ಮ, ನಮ್ಗೆ ಇವೆಲ್ಲ ಹೇಳ್ಬೇಡಿ. ಬರೀ ನಿಮ್ದೊಂದು ಫ್ಯಾಮಿಲಿಗೋಸ್ಕರ ಈ ಊರನ್ನ ನಾನು ನಾಶ ಮಾಡಕ್ಕೆ ಇಷ್ಟಪಡಲ್ಲ. ಪಲ್ಗಿನಿಂದ ದಯವಿಟ್ಟು ಸ್ವಾಮಿ ಚಿಕಿತ್ಸೆ ತಗೊಳಕ್ ಬಿಡಿ ಸ್ವಾಮಿ. ಇವೆಲ್ಲ ನಮ್ಗೆಲ್ಲ ಹೇಳ್ಬೇಡಿ. ಪಲ್ಗಿನಿಂದ ಅಂದೆ. ನಿಮ್ಮನ್ನ ನಮ್ಮೂರಿನ ಬಹಿಷ್ಕಾರ ಆಗ್ತಾ ಇದೀನಿ. ಪಲ್ಗಿ ಹೊರಡಿ ಇಲ್ಲಿಂದ. ಹಾಗಾದ್ರೆ ರೋಗ ಹರಡುತ್ತೆ ಅಂತ ಅವರನ್ನ ಬಹಿಷ್ಕಾರ ಹಾಕಿದಿರಲ್ಲ, ರೋಗ ಹರಡುತ್ತೆ ಅಂತ ಹೇಗೆ ಹರಡುತ್ತೆ?
ಈ ರೋಗ ಹೇಗೆ ಹರಡುತ್ತೆ ಅಂತ ನಾವು ಹೇಳ್ತೀವಿ. ಕೇಳ್ರಪ್ಪ ಕೇಳಿ. ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನ ನಡೆಸೋದ್ರಿಂದ ಈ ರೋಗ ಮತ್ತಷ್ಟು ಹರಡುತ್ತೆ. ಹೌದು, HIV ಸೋಂಕಿತ ವ್ಯಕ್ತಿಯಿಂದ ರಕ್ತವನ್ನು ಹಾಕಿಸುವುದರ ಮೂಲಕ ಈ ರೋಗ ಮತ್ತಷ್ಟು ಹರಡುತ್ತೆ. HIV ಸೋಂಕಿತ ವ್ಯಕ್ತಿಯಿಂದ HIV ಸೋಂಕಿತ ಗರ್ಭಿಣಿ ಸ್ತ್ರೀ ತನ್ನ ಮಗುವಿಗೆ ಹಾಲುಣಿಸೋದ್ರ ಮೂಲಕ ಈ ರೋಗ ಹರಡುತ್ತೆ. ಹೌದು, HIV ಸೋಂಕಿತ ಬಳಸಿರುವ ಸೂಜಿ ಮತ್ತೆ ಸಿರಂಜ್ಗಳನ್ನು ಬಳಸೋದ್ರ ಮೂಲಕ ಈ ರೋಗ ಮತ್ತಷ್ಟು ಹರಡುತ್ತೆ. ಇದೇನ್ರಿ ಚಿಕಿತ್ಸೆ ಕೊಡ್ತೀರ ಅಂತ ನಿಮ್ಮ ಊರು ಕರ್ಕೊಂಡ್ಬಂದ್ರೆ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ. ಇವಾಗ ನಿಮಗೆ ಚಿಕಿತ್ಸೆ ಹೇಗೆ ಕೊಟ್ಟೋದು? ಏಟ್ ಬಂದಿರೋ ವ್ಯಕ್ತಿನ ಹಿಂಗೆಲ್ಲ ನೋಡಿ. ಕೊನೆಯದಾಗ ಒಂದು ಡೈಲಾಗ್ ಹೇಳ್ಬೇಕಾಗಿತ್ತು, ಅದು ರೆಕಾರ್ಡ್ ಆಗಿಲ್ಲ, ಸೊ ಈಗ ಹೇಳ್ತಾ ಇದ್ದೀನಿ. ಅಂದ್ರೆ ಏಡ್ಸ್ ಎಂಬ ಮಾರಣಾಂತಿಕ ಕಾಯಿಲೆನ ಹೆಂಗ್ ತಡೆಗಟ್ಟಬೇಕು, ಅದಕ್ಕೆ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೋಬೇಕಂತ ನಾವ್ ಹೇಳ್ತೀವಿ, ಕೇಳ್ರಪ್ಪೋ ಕೇಳಿ. ಮೊದಲಿಗೆ ಸುರಕ್ಷಿತ ಲೈಂಗಿಕ ಕ್ರಮವನ್ನ ಅನುಸರಣೆ ಮಾಡುವುದರ ಮೂಲಕ ಇದನ್ನ ತಡೆಗಟ್ಟಬಹುದು. ಜೊತೆಗೆ ರಕ್ತ ಹಾಕಿಸಿಕೊಳ್ಳುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೋಬೇಕು. ಹಾಗೆಯೇ ಯಾವುದೇ ವ್ಯಕ್ತಿಗೆ ಅನಾರೋಗ್ಯದ ಲಕ್ಷಣ ಕಂಡು ಬಂದಾಗ ಕೂಡಲೇ ಪ್ರಾಥಮಿಕ ಕೇಂದ್ರಕ್ಕೆ ಹೋಗಿ ರಕ್ತ ತಪಾಸಣೆ ಮಾಡಿಸುವುದರ ಮೂಲಕವೂ ಇದನ್ನ ತಡೆಗಟ್ಟಬಹುದಾಗಿರುತ್ತೆ. ಜೊತೆಗೆ ಯಾವುದಾದರೂ ಸೋಂಕಿತ ತಾಯಿ ತನ್ನ ಮಗುಗೆ ಹಾಲು ಉಣಿಸಬಾರ್ದು. ಉಣಿಸಿದ್ರೆ ಮಾತ್ರ ಆ ಮಗುಗೆ HIV ವೈರಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ಆ ಮಗುಗೆ ಉಣಿಸದೇ ಇದ್ರೆ ಆ ಮಗುಗೆ HIV ವೈರಸ್ ಯಾವುದೇ ರೋಗವಾಗ್ಲಿ ಮಗುಗೆ ಜನ್ಮಧಾರಿತವಾಗಿ ಬಂದಿರಲ್ಲ. ಅದು ನಮ್ಮ ಕಲ್ಪನೆ ಅಷ್ಟೇ. ಅಂದ್ರೆ ಒಬ್ಬ ತಂದೆ ಅಥವಾ ತಾಯಿಗೆ ಇದಿದೆ ಅನ್ನೋ ಕಾರಣಕ್ಕೆ ತಮ್ಮ ಮಕ್ಳಿಗೂ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಬೇಡ. ಅವರು ನಮ್ಮಂತೆ ಮನುಷ್ಯರು, ಅವರನ್ನು ನಾವು ಪ್ರೀತಿಯಿಂದ ಕಾಣೋಣ. ಕೆಲವೊಬ್ಬರು ತಾವಾಗಿಯೇ ತಪ್ಪು ಮಾಡ್ಕೊಂಡು ಇದನ್ನ ಬರ್ಸಿರ್ತಾರೆ. ಬಟ್ ಮತ್ತೆ ಕೆಲವರಿಗೆ ಅವ್ರಿಗೆ ನೀಡಿದಂತಹ ಇಂಜೆಕ್ಷನ್ ಆಗಿರ್ಬೋದು, ಸಿರಂಜ್ಗಳನ್ನ ಹಾಕ್ಸಿ ಕಾರಣದಿಂದ ಬರುತ್ತೆ ಹೊರತು ಅವರು ಸಹ ಕೆಲವರು ಅಂದ್ರೆ ಪ್ರತಿಶತ 20ರಷ್ಟು ತಾವೇ ತಪ್ಪು ಮಾಡಿ ರೋಗಕ್ಕೆ ಒಳಗಾದವರು ಇದ್ದಾರೆ. ಹಾಗೆ ತಪ್ಪು ಮಾಡ್ದೇನೆ 70% ಇದಕ್ಕೆ ಒಳಗಾದವರು ಇದ್ದಾರೆ. ಅವ್ರಂತ ಇವ್ರಿಗೆ ಅಂದ್ರೆ ಅವ್ರನ್ನು ನಾವು ಕೀಳಾಗಿ ನೋಡೋದು ಬೇಡ. ಅವರು ನಮ್ಮಂತೆ ಮನುಷ್ಯರು ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಲಾಸ್ಟ್ ಅಲ್ಲಿ ನಮ್ ಡೈಲಾಗ್ ಇತ್ತು, ಬಟ್ ಇದು ರೆಕಾರ್ಡ್ ಆಗಿರ್ಲಿಲ್ಲ. ಏಡ್ಸ್ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋಣ. HIV ಸೋಂಕಿತ ವ್ಯಕ್ತಿಯನ್ನ ಪ್ರೀತಿಯಿಂದ ಮಾತನಾಡಿಸಿ. 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 HIV ವೈರಸ್ ಬಗ್ಗೆ ಅರಿವು ಮೂಡಿಸೋಣ. 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 ಏಡ್ಸ್ ಎಂಬ ಮಾರಣಾಂತಿಕ ಕಾಯಿಲೆಯನ್ನ ತೊಲಗಿಸೋಣ. 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 ಹಾಗೆ ಕೊನೆಯದಾಗಿ ನಮ್ದು ನಾಟಕ ಹೇಗಿತ್ತಂತ ಅಲ್ಲಿರೋ ಡಾಕ್ಟರ್ಸ್ನ ಕೇಳಿದ್ವಿ. ಅವರು ಒಳ್ಳೆ ಒಪಿನಿಯನ್ ಕೊಟ್ರು. ಹಾಗೆ ನಮ್ಮ ಕಾಲೇಜ್ ಕಡೆಯಿಂದ ಬ್ಯಾನರಿಂದ ಫೋಟೋ ತೆಗೆಸ್ಕೊಂಡು ನಮ್ಮ ಕಾಲೇಜಿಗೆ ಬಂದ್ವಿ. ಅಲ್ಲೂ ಸಹ ನಮ್ಮ ಲೆಕ್ಚರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಮತ್ತೆ ನಮ್ಮ ಕಾಲೇಜ್ ಆವರಣದಲ್ಲಿ ಒಂದ್ಸಲ ಮಾಡಿದ್ವಿ, ಮನೆಗೆ ಬಂದ್ವಿ.